ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಚಪಾತಿ ಜೊತೆಗೆ ಈ ದಿನ ಈ ಪಲ್ಯ ಮಾಡ್ಕೊಳ್ತಿದ್ದೀನಿ. ತುಂಬ ರುಚಿಯಾಗಿದೆ. ಮನೇಲಿರುವಂಥ ಕೆಲವೇ ಸಾಮಗ್ರಿಗಳನ್ನ ಬಳಸಿ ರುಚಿಯಾದಂಥ ಪಲ್ಯ ಮಾಡಬಹುದು. ನೆಲ್ಲವರೆಕಾಯಿ ಬಳಸಿ ಮಾಡ್ತಾರಂಥ ಪಲ್ಯ ಇದು. ಸ್ವಲ್ಪ ಕೂಡ ನೀರನ್ನ ಉಪಯೋಗಿಸಿಲ್ಲ. ಇದು ಚಪಾತಿ, ಪೂರಿ, ದೋಸೆ ಜೊತೆಗೆ ಅಥವಾ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ ಜೊತೆ ಕೂಡ ಇದನ್ನು ತಿನ್ನಬಹುದು. ನೀವೇನ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನೆಲ್ಲವರೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ. ನಾನು ನೆಲ್ಲವರೆಕಾಯಿ ತೊಗೊಂಡಿದ್ದೀನಿ. ನಾನೇ ಗಿಡ ಹಾಕಿದ್ದೆ, ಅದರಲ್ಲಿ ಬೆಳೆದಿರೋಂಥ ನೆಲ್ಲವರೆಕಾಯಿ ಫ್ರೆಶ್ ಆಗಿದೆ. ನೀರು ಅವಶ್ಯಕತೆ ಇಲ್ಲ, ಹಬೆನಲ್ಲೇ ಬೆಂದೋಗುತ್ತೆ. ಇದು ನೆಲ್ಲವರೆಕಾಯಿ ಬಿಡಿಸ್ಬೇಕಾದಾಗ ಮಾತ್ರ ತುಂಬ ಮುಖ್ಯವಾದಂಥ ವಿಷಯನೇ ಅದನ್ನು 2 ಭಾಗ ಮಾಡಿ ನೀವು ನೋಡಬೇಕಾಗತ್ತೆ. ಕೆಲವೊಂದು ಸಲ ಮೇಲೆ ತುಂಬ ಚೆನ್ನಾಗಿರುತ್ತೆ, ಒಳಗಡೆ ಹುಳ ಆಗಿದೆ ಗೊತ್ತಾಗೋದೇ ಇಲ್ಲ. ನೋಡಿ, ಅದು ಹುಳ ಆಗಿದೆ. ಹಾಗಾಗಿ ನೀವು ನೆಲ್ಲವರೆಕಾಯಿ ಯಾವಾಗೇ ತನ್ನಿ, ನೆಲ್ಲವರೆಕಾಯಿನ 2 ಭಾಗ ಮಾಡಿನೇ ನೀವು ನಂತರ ಬಿಡಿಸ್ಕೊಂಡು ತೊಳ್ಕೊಂಡು ಆನಂತರ ನೀವು ಹೆಚ್ಕೋಬೇಕಾಗುತ್ತೆ. ಈಗ ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ 1 ಸ್ಪೂನಷ್ಟು, ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ 1 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1/2 ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ 1-2 ಗೆಡ್ಡೆಯಷ್ಟು. ಈರುಳ್ಳಿ 1 ನಿಮಿಷ ಬಾಡಿಸ್ಕೊಂಡ ನಂತರ ನೆಲ್ಲವರೆಕಾಯಿನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದರಲ್ಲಿ ಬೀಜ ಇದ್ದರೆ ಬೀಜ ಕೂಡ ಹಾಕ್ಕೊಳ್ಳಿ. ನೆಲ್ಲವರೆಕಾಯಿನಲ್ಲಿ ತುಂಬ ನಾರಿನಂಶ ಇರೋದ್ರಿಂದ ಇದನ್ನು ವಾರಕ್ಕೆ 1 ಸಲ ಅಥವಾ 2 ಸಲ ಆದರೂ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ನೆಲ್ಲವರೆಕಾಯಿ 1-2 ನಿಮಿಷ ಎಣ್ಣೆಲಿ ಬಾಡಿದ ನಂತರ ಸಣ್ಣದಾಗಿ ಹೆಚ್ಚಿರೋಂಥ ಆಲೂಗೆಡ್ಡೆನ ನೀರಿನಲ್ಲಿ ಹಾಕಿಟ್ಕೋಬೇಕು, ಇಲ್ಲಾಂದರೆ ಬಣ್ಣ ಬದಲಾಗುತ್ತೆ. ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ. ನಂತರ ಆಲೂಗೆಡ್ಡೆ ಹಾಕ್ಕೊಂಡು ಅದನ್ನು ಕೂಡ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ನೀರು ಬಳಸ್ತಾ ಇಲ್ಲ. ನಿಮಗೇನೋ ನೀರಿನ ಅವಶ್ಯಕತೆ ಇದೆ, ತರಕಾರಿ ಬೆಂದಿಲ್ಲ ಅಂದರೆ 1-2 ಸ್ಪೂನಷ್ಟು ನೀರನ್ನ ಚುಮ್ಕಿಸ್ಕೊಳ್ಬೋದು. ನಾನಿಲ್ಲಿ ನೀರು ಬದಲಿಗೆ 1-3 ಟೊಮೊಟೊನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋದ್ರಿಂದ ನಮಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ, ಟೊಮೊಟೊ ಸಾಫ್ಟ್ ಆದರೆ ತರಕಾರಿ ನೀಟಾಗಿ ಬೆಂದೋಗುತ್ತೆ. ಒಂದು 80% ಬೆಂದರೆ ಸಾಕು. ಪಲ್ಯ ಆಗಿರೋದ್ರಿಂದ ತುಂಬ ಏನು ಸಾಫ್ಟಾಗಿ ಬೇಯೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಾನು ಆವಾಗಲೇ ಹೇಳ್ದಂಗೆ ಬೆಂದೇ ಇಲ್ಲ ಅಥವಾ ಟೊಮೊಟೊ ಬೇಡ ಅಂದರೂ ಕೂಡ 1-2 ಸ್ಪೂನಷ್ಟು ನೀರನ್ನ ಚುಮ್ಕಿಸ್ಕೊಳ್ಬೋದು. ನಾನಿಲ್ಲಿ ಧನಿಯಾದ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಆಗಿರೋಂಥ ಚಿಕನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲ 1/2 ಸ್ಪೂನಷ್ಟು, ಹಾಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೇ 1 ಸ್ಪೂನಷ್ಟು. ಕಡಲೆ ಹಿಟ್ಟಂತೂ ತುಂಬಾ ಒಳ್ಳೆ ಚೆನ್ನಾಗಿ ಬೈಂಡಿಂಗ್ ಕೂಡ ಕೊಡುತ್ತೆ, ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟದು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪುಡಿಗಳ ಜೊತೆನೇ ಅದು ಕೂಡ ಬೇಯುತ್ತೆ. ಪುಡಿ ತಳ ಹಿಡಿಬಾರ್ದು, ಹಾಗಾಗಿ ಸ್ಟವ್ನ ಸಿಮ್ ಮಾಡಿಬಿಟ್ಟು ಮುಚ್ಚಿಟ್ಟು 1-2 ನಿಮಿಷದಿಂದ 2-3 ನಿಮಿಷದಷ್ಟು ಬೇಯಿಸ್ಕೊಳ್ಳಿ. ನಂತರ ಕೊನೆಯಲ್ಲಿ ನಾನು 1-2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಮಾತ್ರ ಹಾಕ್ಕೊಳ್ಳಿ. ಹಾಕಿದ್ರೆ ಪಲ್ಯ ಆಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ತೆಂಗಿನಕಾಯಿ ಹಾಕಿದ ಮೇಲೆ 1-2-3 ನಿಮಿಷದಷ್ಟು ಬಾಡಿಸ್ಕೊಂಡ್ರೆ ನಿಮ್ಮ ಪಲ್ಯ ಸಂಜೆವರೆಗೆ ಇಟ್ಟರು ಕೂಡ ಹಾಳಾಗೋದಿಲ್ಲ. ಕೊನೆಯಲ್ಲಿ ಹಾಕೋದಕ್ಕಿಂತ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಯಿತು. ನಾನು ಈ ದಿನ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ. ನೀವು ದೋಸೆ ಜೊತೆಗೆ, ಪೂರಿ ಜೊತೆಗೆ, ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬಹುದು. ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಕ್ಯಾರೆಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ರುಚಿಯಾದಂಥ ಪಲ್ಯ ಮಾಡ್ಕೊಂಡು ನೀವು ಕೂಡ ಟೇಸ್ಟ್ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ. ಮನೆಯವರೆಲ್ಲರೂ ಇಷ್ಟಪಟ್ಟು ತಿನ್ನೋಂಥ ತರಕಾರಿ ಪಲ್ಯ ಇದು. ಓಕೆ, ಬಾಯ್, ಥ್ಯಾಂಕ್ ಯು.